ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ವೀರಾಂಜನೇಯ ದೇವಸ್ಥಾನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಭಿಮಾನಿಗಳು 108 ತೆಂಗಿನಕಾಯಿಗಳನ್ನು ಒಡೆದು ಶುಭಾಶಯಗಳನ್ನು ಸಲ್ಲಿಸಿದರು. ಡಿಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿಯಾಗಲಿ ಎಂದು ಭಕ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿದ ಎನ್ ರಮೇಶ್, ಪಕ್ಷಕ್ಕಾಗಿ ದೀರ್ಘಕಾಲ ದುಡಿದ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಎಲ್ಲ ಅರ್ಹತೆಗಳಿದ್ದು, ಸಿದ್ದರಾಮಯ್ಯ ಅವರೊಂದಿಗೆ ಅವರ ಶ್ರಮವು ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ ಎಂದರು. ಇನ್ನು ಅವರು ಮುಖ್ಯಮಂತ್ರಿ ಆದರೆ ಸಾವಿರಾರು ತೆಂಗಿನಕಾಯಿಗಳನ್ನು ಒಡೆಯುವ ಹರಕೆ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತು ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಯಲವಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಗ ಮತ್ತು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದವರೆಲ್ಲ ಸೇರಿ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಷೇಕ, ಬೆಳಗ್ಗೆನೆ ಪೂಜೆ ಕೈಂಕರ್ಯಗಳನ್ನ ಅವರು ಅವ್ರ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯ ಕೋರಲಿಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಬೆಳಗ್ಗೆನೆ ಅವರ ಕುಟುಂಬದ ಹೆಸರಲ್ಲಿ ಅವ್ರ ಗೋತ್ರ ಅದೆಲ್ಲ ಹೇಳಿ ಅಭಿಷೇಕ ನಡೆದಿದೆ. ಅದಾದಮೇಲೆ ಈಗ ಅರ್ಚನೆ ಎಲ್ಲ ಆಯಿತು. ಅವ್ರಿಗೆ ಭಗವಂತ ಏನು ಕನಕಪುರದ ಬಂಡೆ ಅಂತ ಏನು ಹೇಳ್ತಾರೆ, ಅವರು 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಈ ದೇಶದ, ಈ ರಾಜ್ಯದ ಜನಸೇವೆಯನ್ನು ಮಾಡಲಿ, ಭಗವಂತ ಆ ಒಂದು ಶಕ್ತಿ ಅವ್ರು ಕೊಡಲಿ. ಧೈರ್ಯ ಇದೆ, ಆ ಶಕ್ತಿ ಮತ್ತು ಅವಕಾಶ, ಜನಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ ಅಂತ ನಾನು ಅನೇಕ ಜನ, ನೂರಾರು ಅಭಿಮಾನಿಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ 9 ಗಂಟೆಯಿಂದ ಕೂಡ ಇಲ್ಲಿ ಕಾಯ್ಕೊಂಡು ಅವ್ರಿಗೆ ಶುಭ ಕೋರಲಿಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ. ಅವ್ರಿಗೆ ಪೂಜೆ ನೆರವೇರಿಸಿದ್ದೀವಿ. ಅವರು ಭಗವಂತ ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ತಾಯಿ ಗೌರಮ್ಮನವ್ರಿಗೆ ಇವತ್ತು ಕೂಡ ಅವರು 85 ವರ್ಷ ಆದರೂ ಕೂಡ ಅವ್ರು ನೋಡಿದ್ರೆ ಎಷ್ಟು ಗಟ್ಟಿಯಾಗಿದ್ದಾರೆ ಅಂದರೆ, ಅವ್ರಿಗೆ ಭಗವಂತ ಅವ್ರ ಇಡೀ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೈ ಮುಗಿದು ಅವ್ರ ಪಾದಕ್ಕೆ ಕೈ ಮುಗಿದು ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ಅವರೇ ಗೌರವಯುತವಾಗಿ, ಇದು ಬೇರೆ ನಾನಾ ರೀತಿಯ ದಾರಿಗಳು ಮಾಡಿಕೊಡ್ದಂಗೆ ಅವರೇ ಮುಂದಕ್ಕೆ ನಿಂತು, ಬಾರೋ ಡಿಕೆ ಶಿವಕುಮಾರ ಇನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಕರೆದು ಬೆನ್ನು ತಟ್ಟಿ ಇವರು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿದ್ರೆ ಮತ್ತೆ 28ರ ಚುನಾವಣೆಯಲ್ಲಿ 200 ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಅಂತ ಆ ದೇವಸ್ಥಾನದ ಮುಂದೆ ನಾನು ನನ್ನ ಆತ್ಮದ ಅನಿಸಿಕೆ ಪ್ರಕಾರವಾಗಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಜವಾಬ್ದಾರಿ ಇದೆ. ಹೈಕಮಾಂಡು ಅವರು ಹೇಳಿದ್ದಾರೆ, ಹೈಕಮಾಂಡು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಡಿ ಕೆ ಅವರು ಕೂಲಿ ಕೊಟ್ಟು ಅವ್ರು ಮುಖ್ಯಮಂತ್ರಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಎಲ್ಲ ನಮ್ಮ ಶಾಸಕಾಂಗದ ಎಲ್ಲ ಸದಸ್ಯರನ್ನ, ಹೈಕಮಾಂಡ್ ಅವ್ರನ್ನ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ತನ್ಮೂಲಕ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ತೀನಿ. ಪೂಜೆ ಮಾಡಿಸಿದ್ದೀವಿ. ಅವರು ನಿಜವಾಗ್ಲೂ ಮೂಲತಃ ಕಾಂಗ್ರೆಸ್ಸಿಗರು, ಕಷ್ಟಪಟ್ಟು ಒಂದು ಬೂತ್ ಮಟ್ಟದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನಾನು ಸಿದ್ದರಾಮಯ್ಯನವರು ಪಾತ್ರನೂ ಇದೆ ಕಾಂಗ್ರೆಸ್ ಸರ್ಕಾರ ವಿಚಾರಕ್ಕೆ ಬರಲಿಕ್ಕೆ. ಆದರೆ ಸಿದ್ದರಾಮಯ್ಯನವರು ಒಂದು ಅವಧಿಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಈಗಾಗಲೇ ಈ 2ನೇ ಅವಧಿಯಲ್ಲಿ 3 ವರ್ಷ ಪೂರೈಸಿದ್ದಾರೆ. ನಾನು ನಮ್ಮ ಕಾಂಗ್ರೆಸ್ ವರಿಷ್ಠರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ 2 ವರ್ಷಗಳ ಕಾಲ ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅನುವು ಮಾಡಿಕೊಡಿ. ಅದರಿಂದ ಬಲಿಷ್ಠವಾಗ್ತದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಕೇರಳ ಚುನಾವಣೆಯಲ್ಲಿ ನಮ್ಮ ವೇಣುಗೋಪಾಲ್ ಅವರು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದರು. ಆದರೆ ಅಲ್ಲಿ